ದರ್ಶನ್ ಅಣ್ಣ ಆದ್ಮೇಲೆ ಅವ್ರದ್ದು ಗೊತ್ತಲ್ಲ, ಇಡೀ ಇಂಡಿಯಾಗೆ ನಂಬರ್ 1 ಅವರೇ ಇದ್ರ ಬಗ್ಗೆ ಕೊಟ್ಟವ್ರೆ ಅಂದ್ಮೇಲೆ ನಾವೇನಿಲ್ಲ. 9ನೇ ತಾರೀಕು ನೋಡ್ತೀವಿ, ಎಲ್ಲಾನು ಕರ್ಕೊಂಡೋಗಿ ಮೂವಿ ದರ್ಶನ್ ಅಣ್ಣ ಕೊಟ್ಟವ್ರೆ ಅನ್ನೋ ಸಾಕತ್ತಾಗೆ ಇರುತ್ತೆ. ಹುಡುಗಿ ರೂಮಿಗೆ ಬಂದಿದ್ದೀರಲ್ಲ, ನಮ್ದು ನಿಮ್ಗೂ ಒಂದೇ ತರ ಇದೆಯಾ ಅಥವಾ ಬೇರೆ ತರ ಇದೆ ಅಂತ ಚೆಕ್ ಮಾಡಕ್ ಬರ್ಬೇಕು. ಹಾಸಿಗೆ ದಿಂಬು ಕಾಟು ಬೆಡ್ಶೀಟ್ ಎಲ್ಲ ಒಂದೇ ತರ ಇದೆಯಾ ಆದ್ರೂ ಕೊಡಬೇಕು ಅಂತ ಪ್ರಿನ್ಸಿಪಾಲ್ ದಳವಾಯಿ ಅವ್ರ ಚಿಂತೆ ಆದ್ರೆ ಅದ್ರ ಒಳಗಡೆನೆ ಒಬ್ಬನು ಟೀಚರ್ ಜೊತೆ ಸೆಟಪ್ ಮಾಡ್ಕೋಬೇಕು ಅನ್ನೋ ಚಿಂತೆ ಈ ಈ ಮುಖದಲ್ಲಿ ಇವರು ಬೊಂಗುರು ಕೂದಲು ಗಜೇಂದ್ರ ಹುಡುಗರೆಲ್ಲ ಜಾಸ್ತಿ ನೋಡ್ತಾರೆ, ಯಾಕಂದ್ರೆ ಕ್ರಿಸ್ಮಸ್ ಅಲ್ವಾ, ನಮ್ಗೆ ಗೊತ್ತಾದ ಫೀಲಿಂಗ್ಸ್ ಏನು, ಅದ್ರ ಕಷ್ಟ ಏನು ಅಂತ ಅದನ್ನ ಜಾಸ್ತಿ ನೋಡ್ತೀವಿ ಆ ಫಿಲಮ್ನ. ಟ್ರೈಲರ್ ಏನೋ ಒಂದು ಹೊಸ ಕತೆ ಬರ್ತಾ ಇದೆ. ತಿರ್ಗಾ ನಮ್ಮಂತ ಜಸ್ಟ್ ಪಾಸ್ಗಳು ಹುಡುಗರಿಗೆಲ್ಲ ಚೆನ್ನಾಗಿರೋ ಒಳ್ಳೆ ಕತೆ ತೈತಿದ್ದಾರೆ. ಚೆನ್ನಾಗಿದೆ ಟ್ರೈಲರ್, ನಮ್ಮಂತ ಹುಡುಗರಿಗೋಸ್ಕರ ಮಾಡಿದಾರ. ಎಷ್ಟು ಫನ್ನಿ ಇದೆ ಅಂದ್ರೆ ಅಷ್ಟೇ ಎಮೋಷನಲ್ ಇದೆ ಅನ್ಸುತ್ತೆ ಜಸ್ಟ್ ಪಾಸ್ ಮೂವಿ ಒಳಗೆ. ನಮ್ ಲೈಫ್ ಸ್ಟೋರಿ ತರನೇ ಮೂವಿ ಇರ್ಬೋದೇನೋ ಅಂತ ನಮಗೂ ಕ್ಯೂರಿಯಾಸಿಟಿ ಇದೆ. ಟ್ರೈಲರ್ ನೋಡಿದ್ರೆ ಜಸ್ಟ್ ಪಾಸ್ ಆಗೋರಿಗೂ ಸಹಿತ ಬೆಲೆ ಐತಿ. ಜಸ್ಟ್ 35 ಮಾರ್ಕ್ಸ್ ಪಾಸಿಂಗ್ ಮಾರ್ಕ್ಸ್ ಅಂದ್ರೆ ಅದಕ್ಕಿಂತ ಜಾಸ್ತಿ ಯಾಕೆ ತೆಗಿಬೇಕು? ಈ ಸಿನಿಮಾ ಟ್ರೈಲರ್ ನೋಡಿದ ತಕ್ಷಣ ಕಾಮಿಡಿ ಸಿನಿಮಾ ಎಲ್ಲ ಒಂದು ಮಿಕ್ಸ್ಚರ್ ಆಗಿರುವಂತ ಫುಲ್ ಎಂಟರ್ಟೈನ್ಮೆಂಟ್ ಸಿನಿಮಾ. ಅಂದ್ರೆ 35% ಅವ್ರನ್ನ ರಿಸಲ್ಟ್ ಕಳಿಸಿ ಅವ್ರನ್ನ ಪರ್ಸೆಂಟೇಜ್ ಇಲ್ಲ ಅದು ಒಂದ್ ಕಾಲೇಜ್ ಒಂದೇ ಫಸ್ಟ್ ರ್ಯಾಂಕ್ 3 ಜನ ಇದ್ರೆ ಇನ್ನು 97 ಜನ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ಇರ್ತೀವಿ ಜಾಸ್ತಿ. ಎಲ್ಲ ಹೀರೋಯಿನ್ಸ್ಗಳು ಮಾತ್ರ ಚೆನ್ನಾಗೇ ಇದಾರೆ, ನೋಡ್ರಿ ಚೆನ್ನಾಗಿದೆ. MLA MP ಜಸ್ಟ್ ಪಾಸ್ ಆದಾರ, ಇನ್ನು ಉಳಿಕಿದಾರೆ ಬಿಸ್ನೆಸ್ ಮ್ಯಾನ್ಗಳಾಕಾರ. ನಮ್ಮ ಪ್ರೊಡಕ್ಷನ್ ಮಾಡಿರೋರಾಗಿರ್ಬೋದು, ಮತ್ತೆ ಆಕ್ಟರ್ಸ್, ಹೀರೋಯಿನ್, ಮತ್ತೆ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್ ಎಲ್ಲರಿಗೂ ಆಲ್ ದ ಬೆಸ್ಟ್. ಸಿನಿಮಾ ಚೆನ್ನಾಗಿ ಬರಲಿ, ನಾವೆಲ್ಲ ಸಪೋರ್ಟು ನಿಮ್ಗಿರತ್ತೆ. ಫೆಬ್ರವರಿ 9th ರಿಲೀಸ್ ಆಗ್ತಾರೆ. ಅದು ಸಿನಿಮಾ ಯಾವ ರಿಲೀಸ್? ಜಸ್ಟ್ ಪಾಸ್ ಆಗೋ ಸ್ಟೂಡೆಂಟ್ಸ್ಗೆ ನಮ್ಮಂತ ಜಸ್ಟ್ ಪಾಸ್ ಸ್ಟೂಡೆಂಟ್ಸ್ ನಾವು ಚೆನ್ನಾಗಿ ಓದ್ಬೇಕು ಅಂತ ಮೋಟಿವ್ ಮಾಡೋ ಮೂವಿ. ಅಂದ್ರೆ ಅದು ಜಸ್ಟ್ ಪಾಸ್ ಆಗೋರ್ಗೆ ಸಾಕು, ನಮ್ಗೆ ಇಷ್ಟು ಮಾರ್ಕ್ಸ್ ತಗೊಂಡ್ರೆ ನಮ್ಗೆ ಜಸ್ಟ್ ಪಾಸ್ ಆದ್ರೆ ಸಾಕು ಅನ್ನೋ ತರ. ಒಂದು ಆವರೇಜ್ ಬಂದಿರೋ ಸ್ಟೂಡೆಂಟ್ಸ್ 35 ರೂಪಾಯಿ ಕೊಟ್ಟರೆ ಒಂದು ಸೋಪ್ ಸಿಗುತ್ತೆ, ಯಾಕೆ 100 ರೂಪಾಯಿ ಕೊಡ್ಬೇಕು? ಹಂಗೆ ನಾವು ಪಾಸ್ ಆಗಕ್ಕೆ 35 ಸಾಕು, ಅಂದ್ರೆ 100 ಯಾಕೆ ತೆಗಿಬೇಕು? ನಮ್ಮ ಹುಡುಗ ಹೇಳೋಂಥ ಡೈಲಾಗ್ ಅದು. ಸೊ ಒಂದು ಒಳ್ಳೆ ಕಾನ್ಸೆಪ್ಟ್ ನ ಇಟ್ಕೊಂಡು ಮಾಡಿದ್ದಾರೆ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.